ನಮಸ್ಕಾರ. ಗೇರ್ ಖಾಲಿಗಳಿಗಾಗಿ ಮ್ಯಾಂಡ್ರಲ್ನಲ್ಲಿ ಕೇಂದ್ರಗಳ ನಡುವೆ ಟರ್ನಿಂಗ್ ಅಭ್ಯಾಸದ ಕುರಿತ ಈ ಸೆಷನ್ಗೆ ಸ್ವಾಗತ. ನಾವು ಸೆಷನ್ ಅನ್ನು ಪ್ರಾರಂಭಿಸೋಣ. ನಾವು ಈಗ ಈ ಅಧಿವೇಶನದ ಉದ್ದೇಶಗಳನ್ನು ನೋಡೋಣ. ಈ ಅಧಿವೇಶನದ ಕೊನೆಯಲ್ಲಿ ನೀವು ಹೀಗೆ ಮಾಡಬಹುದು: ಮ್ಯಾಂಡ್ರಲ್ನಲ್ಲಿ ಕೆಲಸವನ್ನು ಆರೋಹಿಸುವುದು, ಮ್ಯಾಂಡ್ರಲ್ನಲ್ಲಿ ನಡೆದ ಕೆಲಸವನ್ನು ಯಂತ್ರದಲ್ಲಿ ಸಿದ್ಧಪಡಿಸುವುದು. ಗೇರ್ ಒಂದು ತಿರುಗುವ ವೃತ್ತಾಕಾರದ ಯಂತ್ರದ ಭಾಗವಾಗಿದ್ದು ಕತ್ತರಿಸಿದ ಹಲ್ಲುಗಳನ್ನು ಹೊಂದಿರುತ್ತದೆ. ಮ್ಯಾಂಡ್ರಲ್ ಎನ್ನುವುದು ಮೊನಚಾದ ಅಥವಾ ಸಿಲಿಂಡರ್ ಆಕಾರದ ಆಕ್ಸಲ್ ಅಥವಾ ಆರ್ಬರ್ ಆಗಿದ್ದು ಯಂತ್ರದ ಸಮಯದಲ್ಲಿ ಆಧಾರವಾಗಿ ಕೆಲಸದ ತುಣುಕಿನ ರಂಧ್ರಕ್ಕೆ ಸೇರಿಸಲಾಗುತ್ತದೆ. ಗೇರ್ ಯಂತ್ರಕ್ಕೆ ಬಳಸುವ ಕೆಲಸದ ಭಾಗವನ್ನು ಗೇರ್ ಬ್ಲಾಂಕ್ಸ್ ಎಂದು ಕರೆಯಲಾಗುತ್ತದೆ. ಈ ಕಾರ್ಯಾಚರಣೆಗೆ ಅಗತ್ಯವಿರುವ ಪರಿಕರಗಳು: ಸ್ಟೀಲ್ ರೂಲ್, ಹೊರಗಿನ ಕ್ಯಾಲಿಪರ್ಸ್, ವಿವಿಧ ಗಾತ್ರದ ಡ್ರಿಲ್ ಬಿಟ್ಗಳು, ಬೋರಿಂಗ್ ಬಾರ್, ರೀಮರ್, ವರ್ನಿಯರ್ ಕ್ಯಾಲಿಪರ್ಸ್, ಡಾಟ್ ಪಂಚ್, ಬಾಲ್ ಪಿನ್ ಸುತ್ತಿಗೆ, ಮ್ಯಾಂಡ್ರಲ್ ಮತ್ತು ಮ್ಯಾಂಡ್ರಲ್ ಬ್ಲಾಕ್, ಹೊರಗಿನ ಮೈಕ್ರೋಮೀಟರ್, ಸೀಸದ ಸುತ್ತಿಗೆ ಮತ್ತು ಕ್ಯಾನ್ ಜೊತೆ ನಯಗೊಳಿಸುವ ತೈಲ. ಗೇರ್ ಬ್ಲಾಂಕ್ ರಚಿಸಲು ಕೆಲಸವನ್ನು ಸಿದ್ಧಪಡಿಸುವ ಅನುಕ್ರಮವನ್ನು ಈಗ ಕಲಿಯೋಣ. ಕಚ್ಚಾ ವಸ್ತುಗಳ ಗಾತ್ರವನ್ನು ಪರಿಶೀಲಿಸಿ. 3-ಜಾ ಚೆಕ್ ಮೇಲೆ ಕೆಲಸವನ್ನು ಹಿಡಿದುಕೊಳ್ಳಿ ಮತ್ತು ನಿಖರತೆಗಾಗಿ ಪರಿಶೀಲಿಸಿ. ಟೂಲ್ ಪೋಸ್ಟ್ನಲ್ಲಿ ಫೇಸಿಂಗ್ ಟೂಲನ್ನು ಕೂರಿಸಿ. ಕೆಲಸದ ಒಂದು ತುದಿಯನ್ನು ಫೇಸ್ ಮಾಡಿ. ಟೈಲ್ ಸ್ಟಾಕ್ನಲ್ಲಿ ಡ್ರಿಲ್ ಚೆಕ್ಕನ್ನು ಬಿಗಿಪಡಿಸಿ. ಸೆಂಟ್ರಲ್ ಡ್ರಿಲ್ ಬಳಸಿ ವರ್ಕ್ ಪೀಸ್ನ ಮೇಲೆ ರಂಧ್ರವನ್ನು ಕೊರೆಯಿರಿ. 6 mm, 9 mm, 12 mm ಮತ್ತು 15 mm ಡ್ರಿಲ್ ಬಿಟ್ಗಳನ್ನು ಬಳಸಿಕೊಂಡು ರಂಧ್ರದ ವ್ಯಾಸವನ್ನು 15 mm ವರೆಗೆ ಹಿಗ್ಗಿಸಿ. ಟೂಲ್ ಪೋಸ್ಟ್ನಲ್ಲಿ ಬೋರಿಂಗ್ ಬಾರ್ ಅನ್ನು ಬಿಗಿಗೊಳಿಸಿ. 26.98 mm ರಂಧ್ರವನ್ನು ಪಡೆಯಲು ಬೋರಿಂಗ್ ಕಾರ್ಯಾಚರಣೆಯನ್ನು ಮಾಡಿ. H7 ಸಹಿಷ್ಣುತೆಯ ಶ್ರೇಣಿಯೊಂದಿಗೆ ರಂಧ್ರವನ್ನು 27 mm ಗೆ ರೀಮ್ ಮಾಡಿ. 12.27 mm ವ್ಯಾಸದ ರಂಧ್ರಕ್ಕೆ H7 ಸಹಿಷ್ಣುತೆಯ ವ್ಯಾಪ್ತಿಯು 27 mm ನಿಂದ 27025 mm ಆಗಿದೆ. ಚೇಂಫರಿಂಗ್ ಮೂಲಕ ರಂಧ್ರದ ಅಂಚಿನಿಂದ ಬನ್ಸ್ ತೆಗೆದುಹಾಕಿ. ಒಳಗಿನ ಮೈಕ್ರೋಮೀಟರ್ ಬಳಸಿ ಬೋರ್ ಗಾತ್ರವನ್ನು ಅಳೆಯಿರಿ. ಕೆಲಸದ ಭಾಗದ ದಪ್ಪವನ್ನು ಫೇಸ್ ಮಾಡಿದ ತುದಿಯಿಂದ 20 mm ಗೆ ಗುರುತು ಹಾಕಿ. ಡಾಟ್ ಪಂಚ್ ಮತ್ತು ಬಾಲ್ ಪಿನ್ ಸುತ್ತಿಗೆಯನ್ನು ಬಳಸಿ ಗುರುತು ಹಾಕಿದ ಸಾಲಿನಲ್ಲಿ ಪಂಚ್ ಮಾಡಿ. ಚೆಕ್ ಮೇಲೆ ವರ್ಕ್ ಪೀಸ್ ಅನ್ನು ರಿವರ್ಸ್ ಮಾಡಿ ಮತ್ತು ಬಿಗಿಗೊಳಿಸಿ. ಫೇಸ್ ಮಾಡಿದ ಕೊನೆಯಿಂದ ವರ್ಕ್ ಪೀಸ್ನ ದಪ್ಪವನ್ನು 20 mm ಗೆ ಗುರುತು ಹಾಕಿ. ವರ್ಕ್ ಪೀಸ್ನ ರಂಧ್ರಕ್ಕೆ ಮ್ಯಾಂಡ್ರಲ್ ಅನ್ನು ಕೂಡಿಸುವ ಅನುಕ್ರಮವನ್ನು ನಾವು ಕಲಿಯೋಣ. ವರ್ಕ್ ಪೀಸ್ನ ರಂಧ್ರಕ್ಕೆ ಸರಿಹೊಂದುವಂತೆ ಮ್ಯಾಂಡ್ರಲ್ನ ಸರಿಯಾದ ಗಾತ್ರವನ್ನು ಆಯ್ಕೆ ಮಾಡಿ. ಮ್ಯಾಂಡ್ರಲ್ ಅನ್ನು ಸ್ವಚ್ಛಗೊಳಿಸಿ ಮತ್ತು ವ್ಯಾಸದ ಮೇಲೆ ತೆಳುವಾದ ಎಣ್ಣೆಯ ಪದರ ಅಥವಾ ಮೃದುವಾದ ಗ್ರೀಸನ್ನು ಹಚ್ಚಿರಿ. ಮ್ಯಾಂಡ್ರಲ್ ಅನ್ನು ಕೆಲಸದ ಒಳಗೆ ಅಥವಾ ಹೊರಗೆ ಒತ್ತಿದಾಗ ಬಿಗಿಯಾಗುವುದನ್ನು ತಡೆಯಲು ವರ್ಕ್ ಪೀಸ್ನಲ್ಲಿರುವ ರಂಧ್ರವನ್ನು ಸ್ವಚ್ಛಗೊಳಿಸಿ ಮತ್ತು ನಯಗೊಳಿಸಿ. ಮ್ಯಾಂಡ್ರಲ್ನನ್ನು ಸಣ್ಣ ತುದಿಯನ್ನು ಕೈಯಿಂದ ರಂಧ್ರಕ್ಕೆ ಚೌಕವಾಗಿ ಸೇರಿಸಿ. ಸೀಸದ ಸುತ್ತಿಗೆ ಮತ್ತು ಮ್ಯಾಂಡ್ರಲ್ ಬ್ಲಾಕ್ ಅನ್ನು
ಬಳಸಿಕೊಂಡು ಹಗುರವಾದ ಸುತ್ತಿಗೆಯಿಂದ ಮ್ಯಾಂಡ್ರಲ್ ಅನ್ನು ರಂಧ್ರದ ಕೆಲಸದ ಭಾಗಕ್ಕೆ ನೂಕಬಹುದು. ಆರ್ಬರ್ ಪ್ರೆಸ್ ಅನ್ನು ಬಳಸಿಕೊಂಡು ಸಹ ಮ್ಯಾಂಡ್ರಲ್ ಅನ್ನು ವರ್ಕ್ ಪೀಸ್ಗೆ ನೂಕಬಹುದು. ಆರ್ಬರ್ ಪ್ರೆಸ್ ಮೇಜಿನ ಮೇಲೆ ವರ್ಕ್ ಪೀಸ್ ಅನ್ನು ಇರಿಸಿ. ರಂಧ್ರದ ಚೇಂಫರ್ಡ್ ತುದಿಯು ಕೆಳಮುಖವಾಗಿರಲಿ. ಮ್ಯಾಂಡ್ರಲ್ ಅನ್ನು ವರ್ಕ್ ಪೀಸ್ನ ಒಳಗೆ ದೃಢವಾಗಿ ಒತ್ತಿರಿ. ಮ್ಯಾಂಡ್ರಲ್ ಅನ್ನು ಬಿಗಿಯಾಗಿ ಕೆಲಸದಲ್ಲಿ ಒತ್ತಿದರೆ ಅದು ವರ್ಕ್ ಪೀಸ್ನ ಬೋರ್ ಅನ್ನು ವಿರೂಪಗೊಳಿಸಬಹುದು ಅಥವಾ ಹಾನಿಗೊಳಿಸಬಹುದು. ವರ್ಕ್ ಪೀಸ್ ಅನ್ನು ಘನ ಸರಳ ಮ್ಯಾಂಡ್ರಲ್ನಲ್ಲಿ ಒತ್ತಲಾಗುತ್ತದೆ ಮತ್ತು ಮ್ಯಾಂಡ್ರಲ್ ಉದ್ದದ ಮಧ್ಯದಲ್ಲಿ ಘರ್ಷಣೆಯಿಂದ ಮಾತ್ರ ಇರಿಸಲಾಗುತ್ತದೆ. ಮ್ಯಾಂಡ್ರಲ್ನ ದೊಡ್ಡ ವ್ಯಾಸದ ತುದಿಯಲ್ಲಿ ಎಲ್ಲಾ ಕಡಿತಗಳನ್ನು ತೆಗೆದುಕೊಳ್ಳಿ ಮತ್ತು ಭಾರೀ ಕಡಿತವನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ. ಕೇಂದ್ರಗಳ ನಡುವೆ ಗೇರ್ ಬ್ಲಾಂಕ್ ಅನ್ನು ತಿರುಗಿಸಲು ಈಗ ಕಲಿಯೋಣ. ಲೇತ್ನ ಮೇಲೆ ಕೇಂದ್ರಗಳ ನಡುವೆ ವರ್ಕ್ ಪೀಸ್ ಅನ್ನು ಜೋಡಿಸಿದ ಮ್ಯಾಂಡ್ರಲ್ ಅನ್ನು ಹಿಡಿದುಕೊಳ್ಳಿ. ಟೂಲ್ ಪೋಸ್ಟ್ನಲ್ಲಿ ಟರ್ನಿಂಗ್ ಟೂಲ್ ಅನ್ನು ಕೂಡಿಸಿ. ವರ್ಕ್ ಪೀಸ್ನ ವ್ಯಾಸವನ್ನು 92 ಎಂಎಂಗೆ ಕಡಿಮೆ ಮಾಡಲು ಸರಳವಾದ ತಿರುವು ಕಾರ್ಯಾಚರಣೆಯನ್ನು ಮಾಡಿ. 75 to 100 ಎಂಎಂ ವ್ಯಾಪ್ತಿಯ ಹೊರಗಿನ ಮೈಕ್ರೋಮೀಟರ್ ಬಳಸಿ ಯಂತ್ರದ ಗೇರ್ ಬ್ಲಾಂಕ್ ವ್ಯಾಸವನ್ನು ಪರಿಶೀಲಿಸಿ. ರೀಕ್ಯಾಪ್ ಮಾಡಲು ನಾವು ಕಲಿತಿದ್ದೇವೆ: ಮ್ಯಾಂಡ್ರಲ್ನಲ್ಲಿ ಕೆಲಸವನ್ನು ಆರೋಹಿಸುವುದು, ಮ್ಯಾಂಡ್ರಲ್ನಲ್ಲಿ ನಡೆದ ಕೆಲಸವನ್ನು ಯಂತ್ರದಲ್ಲಿ ಸಿದ್ಧಪಡಿಸುವುದು. ಆದ್ದರಿಂದ ಗೇರ್ ಖಾಲಿಗಳಿಗಾಗಿ ಮ್ಯಾಂಡ್ರಲ್ನಲ್ಲಿ ಕೇಂದ್ರಗಳ ನಡುವೆ ತಿರುಗಿಸುವ ಅಭ್ಯಾಸದ ಬಗ್ಗೆ ಅಷ್ಟೇ. ನೀವು ಎಲ್ಲ ಪರಿಕಲ್ಪನೆಗಳು ಮತ್ತು ಅಭ್ಯಾಸಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇನೆ. ಮುಂದಿನ ಸೆಷನ್ನಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೇನೆ.